ರಜನಿ ಹೆಂಗೆ ಇದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನು? ನಾನ್ ಚೆನ್ನಾಗಿದ್ದೀನಿ ಕಣೆ. ನಮ್ ಕಾಲೇಜ್ ಫ್ರೆಂಡ್ಸ್ ಯಾರಾದ್ರೂ ಟಚ್ ಅಲ್ಲಿ ಇದಾರೇನೆ? ಹೌದು, ಈ ರಾಗಿಣಿ ಏನಾದ್ಲು? ಅವಳು ಅಮಿತ್ನ ಮದ್ವೆ ಆಗ್ಬಿಟ್ಲೆ. ಅಮಿತ್ನ ಮದ್ವೆ ಆದ್ಲಾ? ಇವ್ಳು ಲವ್ ಮಾಡ್ತಾ ಇದ್ದಿದ್ದು ಅಲೋಕ್ನಲ್ವೇನೆ? ಹಾ, ಗೊತ್ತಾಯ್ತು ಬಿಡು. ಇವ್ರಿಬ್ರು ಜಗಳ ಬಿಡ್ಸಕ್ ಹೋಗಿ 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 ಆ ಅಮಿತೆ ಕ್ಯಾಚಾಕೋಬಿಟ್ನಾ? ಮಿತ್ರದ್ರೋಹಿ. ನನ್ನ ಮಗನ ಮೇಲೆ ನನಗೆ ಮೊದಲಿಂದಲೂ ಡೌಟ್ ಇತ್ತು ಕಣೆ. ಆದ್ರೂ ನೀನು ಹೇಳೆ ಕಾಲೇಜ್ ಲೈಫೇ ಸಖತ್ತಾಗಿತ್ತಲ್ವಾ? ಕಾಲೇಜಲ್ಲಿ ಕ್ಲಾಸಿಗೆ ಬಂಕ್ ಹಾಕ್ಬಿಟ್ಟು ಪಾರ್ಕಲ್ಲಿ ಕುತ್ಕೊಂಡು ಹುಡುಗರಿಗೆಲ್ಲ ಲೈನ್ ಹೊಡಿತಾ ಇದ್ವಲ್ಲ, ಸಖತ್ ಮಜಾ ಇತ್ತು. ಬೆಳಗ್ಗೆ ಶುರು ಮಾಡ್ಕೊಂಬಿಟ್ಟು ಫೋನಲ್ಲಿ ಮಾತಾಡಿದ್ದಕ್ಕೆ. ಆದ್ರೂ ಕಣೆ, ನಾವೆಲ್ಲ ಮತ್ತೆ ಹಿಂಗೆ ಯಾವಾಗ ಒಟ್ಟಿಗೆ ಸಿಗ್ತೀವೋ ಏನೋ. ನಾಳೆ ನಾವೆಲ್ಲ ಸೇರ್ತಾ ಇದೀವಿ ಕಣೆ. ನಾಳೆ ಎಲ್ಲ ಒಟ್ಟಿಗೆ ಸೇರ್ತಿದ್ದೀರಾ? ಎಲ್ಲಿ? ಏನ್ ಪ್ಲಾನು? ಎಲ್ರು ನಂದಿ ಹಿಲ್ಸ್ಗೆ ಹೋಗ್ಬೇಕು ಅಂತ ಇದೀವಿ. ನಂದಿ ಹಿಲ್ಸ್ಕಾ? ಅದಕ್ಕೆ ಕಣೆ ನಿನ್ನೂ ಕರೀತಿರೋದು, ಬಾರೆ. ಅಯ್ಯೋ, ನಾನು ನಮ್ಮ ಮನೇಲಿ ಪರ್ಮಿಷನ್ ಕೇಳ್ಬೇಕು ಕಣೆ. ಕಟ್ ಮಾಡಿ ಫೋನ್ನ. ಎಷ್ಟೊತ್ತು ಮಾತಾಡ್ತೀಯಾ? ಅತ್ತೆ, ನನ್ನ ಕಾಲೇಜ್ ಫ್ರೆಂಡು ನಾಳೆ ಎಲ್ಲ ನಂದಿ ಬೆಟ್ಟಕ್ಕೆ ಹೋಗ್ತಿದಾರಂತೆ. ನನ್ನ ಕರಿತಿದ್ದಾರೆ, ನಾನು ಹೋಗಿ ಬರ್ತೀನತ್ತೆ. ಓಳ್ ಯಾವಳು ಬೀದಿಲ್ ಸುತ್ತು ಶೋಕಿರಾಣಿ ಕರೆದ್ಲು. ಒಂದ್ ನಿಮಿಷ ಕಣೆ. ಇವಳು ಯಾವಳು ಬಣ್ಣ ಹಚ್ಕೊಂಡು ತಿರ್ಗಾ ಆಡಕ್ ರೆಡಿ ಆಗ್ಬಿಟ್ಲು. ಎಲ್ಲ ಬಿಟ್ಟು ನೆಟ್ಟಾಗ ಮನೇಲಿ ಕೆಲಸ ಮಾಡ್ಕೊಂಡು ಸಂಸಾರ ಮಾಡಿದ್ನ ಕಲ್ಯ. ಯಾಕತ್ತೆ, ನಾನ್ ಮನೆಯಲ್ಲಿ ಕೆಲಸ ಮಾಡಲ್ವಾ? ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ನಾನು ಹಂಗೆ ಕಡೆ ಮಾತಾಡೋದು. ಒಳಗೋಗ್ ಕೆಲಸ ನೋಡೆ ಹೆಂಗ್ ಮಾತಾಡೋದು ಅಂತ ನಂಗೆ ಹೇಳ್ಕೊಡಕ್ ಬರ್ತಾಳೆ. ಸರಿ, ನಿಮ್ಗೆ ಇವಾಗ ನೋಡ್ತೀನಿ. ಮಗನೇ ಬಾರೋ ಇಲ್ಲಿ. ನೋಡು, ಇವಳು ಮಾಡೋ ಕೆಲಸ ಬಿಟ್ಟು 1.5 ಗಂಟೆಯಿಂದ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. 1.5 ನಿಮಿಷನೂ ಆಗಿಲ್ಲ, 1.5 ಗಂಟೆ ಅಂತ ಹೇಳ್ತಾಳೆ ಮುದ್ಕಿ. ನಿಂಗ್ ಅಣ್ಣ ಬರ್ತಾನೆ, ತಿಂಡಿ ಕೊಟ್ಬಿಟ್ಟು ಫೋನಲ್ಲಿ ಮಾತಾಡಬಾರ್ದಾ ಅಂದೆ. ಅಷ್ಟಕ್ಕೆ ಎಷ್ಟು ಮಾತಾಡಿದ್ಲು ಗೊತ್ತೇನೋ? ನಿಮ್ ಕೆಲಸ ನೋಡ್ಕೊ ಹೋಗಿ ಅಂತ ದಬಾಯ್ತಾಳೋ. ಹೌದಾ? ಏನೇ ಚರ್ಬಿ ಜಾಸ್ತಿ ಆಯ್ತಾ ನಿಂಗೆ? ಅಲ್ಲ, ನಿಮ್ಮ ಅಮ್ಮ ಹೇಳೋದನ್ನೇ ನಂಬ್ಕೊಂಡು ನನ್ ಮೇಲೆ ದಬಾಯಿಸ್ತಿರಲ್ಲ. ಏನು ಎತ್ತ ಅಂತ ನನ್ನೊಂದ್ ಮಾತು ಕೇಳೋದಲ್ವಾ? ನಿನ್ನನ್ನೇನೆ ಕೇಳೋದು ಅಂದ್ರೆ ನಮ್ಮಮ್ಮ ಸುಳ್ಳು ಹೇಳ್ತಿದಾರ ಅಂತ ಹೇಳ್ತಿದ್ಯಾ? ಇನ್ನೊಂದು ಕ್ಷಣ ನಾನು ಕಣ್ಣೆದುರು ಇದ್ರೆ ನಿನ್ ಬಾಯಲ್ಲಿರೋ ಹಲ್ಲನ್ ಕಾಲ್ ಕೆಳಗಡೆ ಇರುತ್ತೆ. ಹೋಗಿ ತಿಂಡಿ ರೆಡಿ ಮಾಡು. ಹುಷಾರಪ್ಪ. ಎಲ್ ಮದ್ವೆ ಆದ್ಮೇಲೆ ನನ್ ಮಗ ಇವಳ ಕಡೆ ಬಾಲ್ ಬಿಡ್ತಾನೋ ಅನ್ಕೊಂಡೆ. ಸದ್ಯ ಹಂಗಾಗಿಲ್ಲ. ಚಿಫ್ಳೊಬ್ಳು. ಏನೇ? ನಂದಿ ಬೆಟ್ಟ ಕಣೆ. ಅಲ್ಲಿಂದನೇ ಬಿಟ್ಟು ಸಾಯಿ. ನೆಮ್ಮದಿಗೆ ಭಂಗವಿಲ್ಲ, 24 ಗಂಟೆ ಹಿಂಗೆ ಟಿವಿ ನೋಡ್ತಿದ್ರೆ ಬಿಲ್ಯಾರ್ ನಿಮ್ಮ ಅಪ್ಪರ್ತನ ಆಫ್ ಮಾಡ.